ಹೆಲೋ ಎವ್ರಿವನ್. 19ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3 ಈ ಸಮೀಕರಣವನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಸೊ ಇಲ್ಲಿ ಕೊಟ್ಟಿರುವ ಸಮೀಕರಣವನ್ನ ನೋಡಿ. ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3. ಸೊ ಇಲ್ಲಿ ನಾವು ಎಡಭಾಗದಲ್ಲಿರುವಂತಹ ಸಮೀಕರಣ ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್. ಸೊ ಇದು ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಫಾರ್ಮ್ ಅಲ್ಲಿ ಇದೆ. ಸೊ ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಎ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್ ಸೂತ್ರವನ್ನ ಬಳಸೋಣ. ಸೊ ಇಲ್ಲಿ ಎ ಯ ಜಾಗದಲ್ಲಿ ಎಕ್ಸ್ ಇದೆ, ಬಿ ಜಾಗದಲ್ಲಿ 2 ಇದೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಎಕ್ಸ್ ಕ್ಯೂಬ್ plus 3 into x square into 2 3a square b plus 3ab square plus b cube ಅಂದ್ರೆ 2 ಘಾತ 3. So is equal to ಏನು ಹೇಳಿ, x cube minus 3. So ಇಲ್ಲಿ x cube plus 6x square ಪ್ಲಸ್ 12x ಪ್ಲಸ್ 8 is equal to x cube minus 3. ಸೊ ಇಲ್ಲಿ x cube ಎರಡು ಬದಿಯಲ್ಲೂ ಇದೆ, ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 8 is equal to minus 3. ಸೊ ಈಗ ನಾವು minus 3 ಅನ್ನ ಎಡಭಾಗಕ್ಕೆ ತರೋಣ. ಸೊ ಏನಾಗುತ್ತೆ, 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 8. ಸೊ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ಎಡಭಾಗಕ್ಕೆ ತಂದಾಗ. ಸೊ 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ ಏನಾಗುತ್ತೆ 11 ಈಸ್ ಈಕ್ವಲ್ ಟು 0 ಆಯ್ತು. ಹಾಗಾದ್ರೆ ಇಲ್ಲಿ ಈ ಒಂದು ವರ್ಗ ಸಮೀಕರಣದ ಆದರ್ಶ ರೂಪವು 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 11 ಈಸ್ ಈಕ್ವಲ್ ಟು 0 ಆಗಿದೆ. ಥ್ಯಾಂಕ್ ಯು.